ಎಂಬ ಸ್ಥಿತಿ ಶೋಣಿತದಲ್ಲಿ ಒಂದು ಕಡೆಯಲ್ಲಿ ಸ್ವೀಕರಿಸಿದ ಭಟರು ನಿಮ್ಮನ್ನು ಕಂಡರೆ ಪ್ರಳಯ ಕಾಲದ ಭೈರವನ ಹಾಗೆ ಕೋಪಾಟೋಪದಲ್ಲಿ ವಿಪರೀತ ಸ್ಥಿತಿಯಲ್ಲಿ ಅಪರಿಮಿತ ಸೇನೆಯನ್ನು ಸೇರಿ ರಥವೇರಿ ಹೊರಟೆಯಲ್ಲ ಹೊರಟ ವಿಚಾರ ಬೇರೆ ಎನ್ನುವಲ್ಲ. ದೇವತೆಗಳ ಇರವನ್ನು ತಿಳಿಯುವುದಕ್ಕಾಗಿ ಹೋದಂತಹ ಚಂಡಮುಂಡರೇ ಬಂದು ಹೇಳಿದಂತಹ ಮಾತು ಏನಂತೆ? ಕದಂಬವನದಲ್ಲಿ ತರುಣಿಯೋರ್ವಳಿದ್ದಾಳೆ ಎಂಬುದಾಗಿ. ಕದಂಬವನದಲ್ಲಿ ತರುಣಿಯೋ? ಸೌಂದರ್ಯವತಿಯಾದಂತಹ ಆಕೆಯನ್ನು ನಾನು ವರಿಸಬೇಕೆಂಬುದಾಗಿ ತೀರ್ಮಾನಿಸಿದೆ. ಈ ಪ್ರಾಯದಲ್ಲಿ ಮದುವೆ ಆಗಬೇಕು ಅಂತ ಬಯಕೆ ಆಯ್ತಾ? ಏನು ಮಾಡಿದ? ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿದೆ. ಸಫಲವಾಯ್ತೆ? ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದೆ. ಹಾಗಿದ್ರೆ ನಿನ್ನಲ್ಲಿ ಮನಸ್ಸಿಲ್ಲ ಅಂತ ಆಯ್ತಲ್ಲ? ನಿಜ. ಸುಮ್ಮನೆ ಉಳಿದೆಯಾ? ಅಂಥವಳನ್ನು ಎಲೆ ತರಬೇಕೆಂಬುದಾಗಿ ದುರಧೀರ ಧೂಮ್ರಾಕ್ಷರ ನಟ್ಟಿದೆ. ಹೇಳೋದು ತಂದಾನ ಓಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟಳು. ಅರುಣಿ ಧೂಮ್ರಾಕ್ಷರನ್ನು ಸುಟ್ಟದ್ದು ನಿಜ. ಆಮೇಲೆ ಹೋದವರು ಚಂಡಮುಂಡರು. ಏನಾಯ್ತು? ಭದ್ರಕಾಳಿಯಾಗಿ ಚಂಡಮುಂಡರು ರೊಡ್ಡವನ್ನೇ ಚಂಡಾಡಿ ಬಿಟ್ಟಳಂತೆ. ಚಂಡಾಡಿ ಶಿವ ಅತುಳ ವಿಕ್ರಮಿಗಳು ಅಲ್ಲ ಚಂಡಮುಂಡರು. ಅವರನ್ನು ಕಳಕೊಂಡಾಯ್ತೆ ಪ್ರಭು. ನಿಜ. ನಾಳೆಯಿಂದ ನಮಗೆ ಚಂಡಮುಂಡರು ಇಲ್ವೇ? ಹಾಗೆ ಈಗ ನೀನು ಹೊರಟದ್ದು ಯಾಕೆ? ಅಡಿಗಡಿಗೆ ನಮ್ಮವರ ಅಳಿವಿಗೆ ಕಾರಣವಾಗಿರುವ ಆಕೆಯ ಆದಟನ್ನು ಅಳಿಸಬೇಕೆಂಬ ಉದ್ದೇಶದಿಂದ ಆಯುಧ ಹಿಡಿದನ್ನ ಅರೆಕ್ಷಣ ಸೇರಿಸಿ ಸಂಬಂಧದಲ್ಲಿ ನಿನ್ನ ತಂಗಿ ಕಲಾದೇವಿಯ ಮಗ ರಕ್ತಬೀಜ ರಾಜಕೀಯದಲ್ಲಿ ಆಪ್ತ ಸಚಿವ ಅಂತರಂಗದ ಅನಾವರಣ ಮಾಡಿ ಕದಂಬ ಕೌಶಿಕೆಯ ಬಗ್ಗೆ ನಾ ತಿಳಿದದ್ದನ್ನು ಸನ್ನಿಧಾನದಲ್ಲಿ ಹೇಳುವುದಕ್ಕೆ ಅವಕಾಶವೇ? ಧನುಜೇಶ ಧನುಜೇಶ
ದುರಪರಾಕ್ರಮಿಯಾದಂತಹ ಶುಂಭದಾನವ ಯಾವಳು ನಿನ್ನನ್ನು ತಿರಸ್ಕರಿಸಿದಳು ಅವಳನ್ನು ಯುದ್ಧದಲ್ಲಿ ಮಣಿಸಿ ಆದರೂ ಪಡೆಯುತ್ತೇನೆ ಎಂಬ ಕಾರಣಕ್ಕೆ ಬೇಕಾಗಿ ರಥಾರೋಹಿಯಾಗಿ ಆಯುಧ ಪಾಣಿಯಾಗಿ ನೀ ಹೊರಟಾಗ ಶೋಣಿತಾಪುರದ ಸೈನಿಕರಿಗೆಲ್ಲ ಬರುವುದಕ್ಕೆ ಆಜ್ಞೆ ಮಾಡಿದಾಗ ಸಕಲ ಸೈನಿಕರು ತಮ್ಮ ತಮ್ಮ ಆಯುಧಗಳನ್ನು ಮಸೆದು ನಿನ್ನ ಹಿಂಬಾಲಕರಾಗಿ ಬರುವುದಕ್ಕಾಗಿ ಸಿದ್ಧರಾಗಿದ್ದಾರೆ. ಆದರೆ ಅವರ ಮುಖವನ್ನು ಸ್ವಲ್ಪ ಅವಲೋಕನ ಮಾಡು ಪ್ರಭು. ಯಾವತ್ತಿನ ಉಲ್ಲಾಸವಾಗಲಿ, ಯಾವತ್ತಿನ ಒಂದು ರೀತಿಯಾದಂತಹ ಉನ್ಮಾದವಾಗಲಿ ಅವರ ಮುಖದಲ್ಲಿ ನಾವು ಕಾಣುವುದಿಲ್ಲ. ಅವರ ಮುಖದಲ್ಲಿ ಭೀತಿ, ಕಂಪನ, ಕಳವಳ, ಹೆದರಿಕೆ, ಅಂಜಿಕೆ ಇದನ್ನು ನಾವು ಗಮನಿಸುತ್ತಿದ್ದೇವೆ. ಹಾಗಿದ್ರೆ ಯಾಕೆ ಇಂತಹ ಕಳವಳ, ಭೀತಿ? ಏನು ಯುದ್ಧಕ್ಕೆ ಹೋಗುವುದು ನಮ್ಮ ಸೈನಿಕರ ಪ್ರಥಮವೇ? ಈ ಹಿಂದಕ್ಕಾದರೂ ನೀನು ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಾಗ ನಿನಗೆ ಹೆಗಲಿಗೆ ಹೆಗಲಾಗಿ ಬಂದು ತಮ್ಮ ಬೆವರನ್ನೇ ಹರಿಸಿ ನೀನು ವಿಜಯೋತ್ಸವವನ್ನು ಆಚರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಶೋಣಿತಾಪುರದ ಸೈನಿಕರು ಅಂದು ಅವರಿಗೆ ಇಲ್ಲದೆ ಇದ್ದಂತಹ ಭೀತಿ ಇವತ್ತು ಯಾಕೆ ಅಂತ ನಾವು ಆಲೋಚನೆ ಮಾಡಬೇಕು. ಅರ್ಥವಾಯಿತು ಪ್ರಭು. ಅವರಿಗೆ ತಮ್ಮ ಭವಿಷ್ಯತ್ತಿನ ಬಗ್ಗೆ ಗಮನ ಹರಿಸಿದಾಗ ಗೊತ್ತಾಯ್ತು ತಮ್ಮ ಭವಿಷ್ಯ ಏನು ಅಂತ. ನಿನ್ನಿಂದ ಅಪ್ತಿತರಾಗಿ ಯಾರೆಲ್ಲ ಕದಂಬವನಕ್ಕೆ ಹೋದವರು ಮರಳಿ ಬಾರಲೇ ಇಲ್ಲ, ಎಲ್ಲರೂ ಅಸುನಗಿದ್ದಾರೆ. ಹಾಗಿದ್ರೆ ಈಗ ನಾವು ಹೋದರೂ ಕೂಡ ನಮ್ಮ ಸ್ಥಿತಿಯೂ ಅದೇ. ಒಂದೊಮ್ಮೆ ಕದಂಬವನದಲ್ಲಿ ನಮ್ಮ ಅಸುನೀಗಿದ್ರೆ ನಮ್ಮನ್ನು ನಂಬಿದಂತಹ ಹೆಂಡತಿ ಮಕ್ಕಳ ಗತಿ ಏನು? ನಮ್ಮ ಜೀವನ ಯಾತ್ರೆ ಇಲ್ಲಿಗೆ ಮುಗಿಯುತ್ತದೋ ಅನ್ನುವಂತಹ ಒಂದು ಭೀತಿ. ಆದರೆ ಬರುವುದಿಲ್ಲ ಎಂಬ ಹಾಗೆ ನಿನ್ನ ಮುಂದೆ ಬಂದು ಹೇಳುವುದಕ್ಕೆ ಅವರಿಗೆ ಧೈರ್ಯ ಇಲ್ಲ. ಯಾಕಂದ್ರೆ ಶುಂಭ ಶೋಣಿತಾಪುರದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ನೀನು ಆಧಾರ ಶಕ್ತಿ, ನೀನು ಮೂಲಬಿಂಬ. ನಿನ್ನ ನೆರಳಾಗಿ ಬದುಕುವರು ನಾವು. ಮೂಲಬಿಂಬಕ್ಕೆ ಅಸ್ತಿತ್ವ ಇದ್ರೆ ನೆರಳಿಗಾದ್ರೂ ಒಂದು ಸ್ಥಿತಿ ಬರ್ತದೆ. ಮೂಲಬಿಂಬವೇ ಅಸ್ತವ್ಯಸ್ತವಾದರೆ ನೆರಳಿಗೆ ಸ್ಥಿತಿಯಲ್ಲಿಂಟು ಪ್ರಭು. ಒಂದು ಕಾಲದಲ್ಲಿ ಅನ್ನ ನೀರಿಲ್ಲದೆ ಎಲ್ಲೆಲ್ಲಿಯೂ ಅಂಡಲೈತಿದ್ದಂತಹ ದಾನವರಿಗೆ ಭದ್ರ ಬುನಾದಿಯನ್ನು ಸ್ಥಾನಮಾನವನ್ನು ಕಲ್ಪಿಸಿ ಬಂಗಾರದ ಬಟ್ಟಲಲ್ಲಿ ಹಾಲನ್ನು ಉಣ್ಣುವಂತಹ ಯೋಗ್ಯತೆಯನ್ನು ಒದಗಿಸಿಕೊಟ್ಟವ ನೀನು. ಅಂತಹ ನಿನ್ನ ಎದುರು ನಿಂತು ಮಾತನಾಡುವುದಕ್ಕೆ ಧೈರ್ಯವಿಲ್ಲದೆ ಎಲ್ಲರೂ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟಿದ್ದಾರೆ. ನಾನೊಬ್ಬ ಅವರ ಮುಖವಾಣಿಯಾಗಿ ಬಂದವ ರಕ್ತಬೀಜ. ಅದರರ್ಥ ನಾನೊಬ್ಬನೇ ಅವರಲ್ಲಿ ಧೈರ್ಯಶಾಲಿ ಅಂತಲ್ಲ. ನಿನ್ನ ತಂಗಿಯ ಮಗ, ನಿನಗೆ ಆಪ್ತ ಸಚಿವ ಅನ್ನುವ ಒಂದು ಸಲುಗೆಯಲ್ಲಿ ನಿನ್ನ ನಡೆಗೆ ತಡೆಯನ್ನುವುದಕ್ಕೆ ನನಗೆ ಪ್ರಯತ್ನ ಪಟ್ಟಿದೆ. ಅನ್ಯತಾ ಭಾವಿಸಬೇಡ. ಮೃಗಬೇಟೆಗೆ ಹೋದಂತಹ ಚಂಡಮುಂಡರು ಕದಂಬವಾಸಿನಿಯನ್ನು ನೋಡಿದರು. ಅವಳ ಚೆಲುವನ್ನೂ ಬಂದು ನಿನ್ನಲ್ಲಿ ಹೇಳಿದರು. ಹೇಳುವುದಕ್ಕೆ ತುಂಬಾ ಮಂದಿ ಸಿಗ್ತಾರೆ ಪ್ರಭು, ಆದ್ರೆ ಕೇಳುವ ನಾವು ಆಲೋಚನೆ ಮಾಡಬೇಡುವೆ. ಏನು ಚಂಡಮುಂಡರಿಗೆ ಕಂಡ ಹೆಣ್ಮಕ್ಳು ಚಂದದವರೆಲ್ಲ ಚುಂಬನಿಗೆ ಚಂದ ಕಾಣಬೇಕು ಅಂತ ಉಂಟಾ? ಅವರು ಮದುವೆ ಆಗದೇ ಇದ್ದವರು ಕಂಡದ್ದೆಲ್ಲ ಚಂದವಾಗಿ ಕಾಣ್ತದೆ. ಆದ್ರೆ ಮದುವೆ ಆಗುವ ನೀನು ಆಲೋಚನೆ ಮಾಡಬೇಡುವೆ. ನಿನಗೆ ಸತಿಯಾಗಿ ಬರುವವಳು ನಿನ್ನ ಮನೆಯನ್ನು ಮನವನ್ನು ಬೆಳಗಬೇಕು ಮಾತ್ರ ಅಲ್ಲ, ಸಾವಿರ ಸಾವಿರ ಮಂದಿ ದಾನವರು ನಿನ್ನನ್ನು ತಂದೆಯ ಸ್ಥಾನದಲ್ಲಿ ಪೂಜಿಸ್ತಾ ಇದ್ದಾರೆ. ಹಾಗಿದ್ರೆ ತಂದೆಗೆ ಹೆಂಡತಿಯಾಗಿ ಬರುವವಳು ಆ ತಾಯಿ ಸ್ಥಾನವನ್ನು ತುಂಬಬೇಕು. ತಾಯಿ ತರದಿಂದ ನಮ್ಮವರನ್ನು ಪಾಲನ ಪೋಷಣ ಮಾಡುವಂತಹ ಒಂದು ಯೋಗ್ಯತೆ ಅವರಲ್ಲಿದೆ. ಅಲ್ಲ, ನಿನ್ನ ಸ್ಥಾನಮಾನಕ್ಕೆ ಕುಂದಾಗದೆ ನಿನಗೆ ಸರಿಯಾದ ಸತಿಯಾಗುವಂತಹ ಅರ್ಹತೆ ಅವಳಲ್ಲಿದೆ ಅನ್ನುವುದನ್ನು ನೀನು ಆಲೋಚನೆ ಮಾಡಲಿಲ್ಲ. ಇನ್ನು ಮುಂದೆ ಆಲೋಚನೆ ಮಾಡದೆ ಮನ್ಮಥನ ಶರಕ್ಕೆ ನಿನ್ನ ದೇಹವನ್ನು ಒಡ್ಡಿದೆ. ಇದು ಮತ್ತು ಆಶ್ಚರ್ಯ. ಬ್ರಹ್ಮನ ದಂಡವಾಗಲಿ,
ಪರಮೇಶ್ವರನ ಶೂಲವಾಗಲಿ ಹರಿಯ ಚಕ್ರವಾಗಲಿ ಅದಕ್ಕೆ ಎದೆ ಒಡ್ಡಿ ನಿಂತವ ನೀನು. ಅಂತಹ ನಿನಗೆ ಹರಿಯ ಚಕ್ರಕ್ಕೆ ಹೆದರದೆ ಇದ್ದಂತಹ ಶುಂಭನಿಗೆ ಹರಿಯ ಮಗನಾದ ಮನ್ಮಥನ ಬಾಣಕ್ಕೆ ಎಡೆಯೊಡ್ಡು ನಿಲ್ಲುವುದಕ್ಕೆ ಸಾಧ್ಯವಾಗಲಿಲ್ಲ. ನೀನು ಸೋತು ಬಿಟ್ಟೇ ಅಲ್ಲ. ಇದು ಶುಂಭನ ಶೈಥಿಲ್ಯ ಅಂತ ಭಾವಿಸುವುದಿಲ್ವೇ? ನಿನ್ನಲ್ಲಿ ಕೇಳದೆ ಮನ್ಮಥ ಬಾಣ ಬಿಡುವುದಕ್ಕಾದ್ರೂ ಸಾಧ್ಯವೇ? ಈರೇಳು ಲೋಕದಲ್ಲಿ ನಿನ್ನಲ್ಲಿ ಹೇಳದ ಒಂದು ತೃಣವು ಅಲುಗಾಡುವುದಿಲ್ಲ ಪ್ರಭು. ಮಾತ್ರ ಅಲ್ಲ, ಈಗ ನಿನಗೆ ಮದುವೆ ಆಗುವ ಪ್ರಾಯವು. ಒಂದು ವೇಳೆ ಮದುವೆ ಆಗುತ್ತಿದ್ರೆ ನಿನಗೆ ಮಕ್ಕಳಿಗೆ ಮಕ್ಕಳಾಗುತ್ತಿತ್ತು. ಆ ಪ್ರಾಯದಲ್ಲಿ ನೀನಿದ್ದಿ. ನಿನ್ನ ಹರೆಯದ ಕಾಲ. ಆವಾಗ ಯಾವ ಹೆಣ್ಣಿನ ಸೌಂದರ್ಯವೂ ನಿನ್ನನ್ನು ಸೆಳೆಯಲಿಲ್ಲ. ಆಗ ಅಜನನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿ ಅಜೇಯವಾದ ವರವನ್ನು ಪಡೆದೆ. ಮಾತ್ರ ಅಲ್ಲ, ಅಖಂಡವಾದ ಬ್ರಹ್ಮಚರ್ಯ ವೃತ. ಅದು ನೈಷ್ಠಿಕವೂ ಅಲ್ಲ, ಬಾಲಬ್ರಹ್ಮಚರ್ಯವೂ ಅಲ್ಲ, ಅಖಂಡ ಬ್ರಹ್ಮಚರ್ಯ. ಆ ವೃತವನ್ನು ಉಳಿಸಿಕೊಂಡು ಬಂದೆ. ದಾನವ ಸಮುದಾಯ ಅನ್ನುವಂತಹ ಭದ್ರ ಭವನ ನಿಂತದ್ದು ಶುಂಭನ ಬ್ರಹ್ಮಚರ್ಯ ವೃತ ಅನ್ನುವ ಪಂಚಾಂಗದಲ್ಲಿ. ಪಂಚಾಂಗ ಗಟ್ಟಿರುವವರೆಗೆ ಭವನ ನಿಲ್ತದೆ. ಪಂಚಾಂಗವೇ ಸಡಿಲವಾದರೆ, ಶಿಥಿಲವಾದರೆ ಭವನವು ದಪ್ಪನೆ ಬೀಳುತ್ತದೆ. ನಿನ್ನ ಅವಿವೇಕದಿಂದ, ಈ ಮೌಢ್ಯದಿಂದ ನೀವೇ ನೆಟ್ಟಿ ಬೆಳೆಸಿದಂತಹ ದಾನವ ಸಮುದಾಯ ಸಮೂಲಾಗ್ರ ನಾಶವಾಗುತ್ತದೆ ಪ್ರಭು. ಭ್ರಮೆ ಏನು? ಭ್ರಮೆ ಅಂದ್ರೆ ಈ ಲೋಕದಲ್ಲಿ ಭ್ರಮೆ ಮತ್ತು ಭ್ರಮೆ ಅಂತ ಎರಡು ವಿಧ. ಯಾವುದು ಉಂಟು ಅಂತ ನಾವು ಭಾವಿಸ್ತೇವೋ, ಸಿಗುತ್ತದೆ ಅಂತ ನಾವು ಭಾವಿಸ್ತೇವೋ, ಅಲ್ಲಿಗೆ ಹೋದಾಗ ಸಿಗದೇ ಇದ್ದಕ್ಕೆ ಭ್ರಮೆ ಅಂತ ಅರ್ಥ. ಬಾಯಾರಿದ ಕುದುರೆ ಬಿಸಿಲನ್ನು ಕಂಡು ನೀರು ಅಂತ ಭ್ರಮಿಸ್ತದೆ. ಹೋದಾಗ ನೀರಿರುವುದಿಲ್ಲ, ಬಿಸಿಲು. ಅದಕ್ಕೆ ಬಿಸಿಲು ಕುದುರೆ ಅಂತ ಅರ್ಥ. ಕನ್ನಡಿಯ ಒಳಗಿರುವಂತಹ ಚಿನ್ನದ ಗಂಟನ್ನು ಪಡೆಯುವುದಕ್ಕೆ ಕೈ ಹಾಕಿದ್ರೆ ಗಾಜು ಕೈಗೆ ಸೋಕಿ ರಕ್ತ ಬರ್ತದೆ ಹೊರತು ಚಿನ್ನದ ಗಂಟು ಸಿಗುವುದಿಲ್ಲ. ನಿನ್ನ ಪಾಲಿಗೆ ಯಾವಳನ್ನು ಹೊರಬಡಿತೆ ಅಂತ ಭಾವಿಸಿದೆಯೋ ಅವಳು ವರವಡಿತೆ ಅಲ್ಲ, ಅವಳು ವನಿತೆಯೂ ಅಲ್ಲ, ಅವಳು ಲಯವಡಿತೆ ಆಗುತ್ತಾಳೆ. ಅವಳನ್ನು ಮದುವಾಗುವುದಕ್ಕೆ ಹೋದ್ರೆ ನೀನು ಮಾತ್ರ ಅಲ್ಲ, ನಿನ್ನ ಜೊತೆಯಲ್ಲಿ ನಾವು ನಾಶವಾಗುತ್ತೇವೆ. ಅವಳ ಸುದ್ದಿ ಬೇಡ. ಹಾಗಾದ್ರೆ ತರುಣಿಯನ್ನು ಬಯಸಿದ್ದೇವೆ. ಯಾರು ತರುಣಿ? ತರುಣಿ ಅವಳ ಒಬ್ಬ ಅಲ್ಪಜ್ಞ, ಅವಿವೇಕಿ, ನಿರಕ್ಷರ ಕುಕ್ಷಿ ಈ ಮಾತನಾಡಬಹುದು, ಆಡಿದ್ರೆ ನಾವು ಒಪ್ಪಿಕೊಳ್ಳಬಹುದು. ಶುಂಭ ಹಾಗಲ್ಲ. ನೀನು ಸುಜ್ಞಾನೆ, ಸಕಲ ವೇದ ಪಾರಂಗದ
ಸಕಲ ಶಾಸ್ತ್ರವನ್ನು ಬಲ್ಲವನಿದ್ದಿ. ಅಂತಹ ಸುಜ್ಞಾನಿಯಾದ ನೀನು ಅವರನ್ನು ತರುಣಿ ಅಂತ ನೀನು ಯಾಕೆ ಭಾವಿಸ್ತಿ ಪ್ರಭು? ಖಂಡಿತ ಅಲ್ಲ. ಮತ್ತೆ ಕದಂಬವನ ಅಂದ್ರೆ ಏನು ಅನ್ನೋದನ್ನು ನಿನಗೆ ನಾನು ಹೇಳಬೇಕು ಅಂತ ಇಲ್ಲ. ದುರ್ಗಮವಾದ ಪ್ರದೇಶ, ಅಭೇದ್ಯವಾದ ಪ್ರವೇಶ, ದೇವಭೂಮಿ. ಅಲ್ಲಿಗೆ ಯಾರಿಗೆ ಹೋಗುವುದಕ್ಕೂ ಸಾಧ್ಯವೂ ಇಲ್ಲ, ದಾರಿಯೂ ಇಲ್ಲ. ಮನೋವೇಗದ ಬಲಮೆಯನ್ನು ಹೊಂದಿದಂತಹ ಚಂಡಮುಂಡರಿಗೆ ಹೋಗುವುದಕ್ಕೆ ಸಾಧ್ಯವಾಯಿತು. ನನ್ನಂತಹ ಎಂಡೆಲೆಯ ಪಂಡರಿಗೂ ನಿಲ್ಲುವಿಕೆ ಹೆದರಿಕೆ ಹುಟ್ಟಿಸುವಂತಹ ಒಂದು ಭಂಡಾರಣ್ಯದಲ್ಲಿ ಯಾವುದೇ ಭೀತಿ ಇಲ್ಲದೆ ನಿರ್ಭಯವಾಗಿ ಅಭಯಾರಣ್ಯದಲ್ಲಿ ಒಬ್ಬಳೇ ಕುಳಿತುಕೊಳ್ಳಬೇಕು ಅಂತಾದರೆ ಅವರನ್ನು ತರುಣಿಂದ ನಾವು ಸಾಮಾನ್ಯ ದೃಷ್ಟಿಯಲ್ಲಿ ಕಾಣುವುದಾದರೂ ಹೇಗೆ? ಹೆಣ್ಣಾದವಳು ಪ್ರಕೃತಿ ಧರ್ಮದ ಹಾಗೆ ಬಾಲ್ಯದಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ, ಮದುವೆ ಆದ ಮೇಲೆ ಗಂಡನ ಆರೈಕೆ, ಮಕ್ಕಳನ್ನು ಹೊಂದಿದ ಮೇಲೆ ಮಕ್ಕಳ ಜೊತೆಯಲ್ಲಿ ಇರಬೇಕಾದ ಹೆಣ್ಣಿಗೆ ಧರ್ಮ ಪ್ರಕೃತಿ. ಆದ್ರೆ ಪ್ರಕೃತಿಯನ್ನ ಮೀರಿ ನಿಂತರಲ್ಲ ಇವಳಿಗೆ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಒಂದು ಬಾಂಧವರು ಬಡಿಯಲಿಲ್ಲ, ಯಾರ ಬೆಂಬಲವೂ ಇಲ್ಲದೆ ಇವಳಿಗೆ ಭಯವೂ ಇಲ್ಲದೆ ಅಲ್ಲಿ ಒಬ್ಬಟ್ಟಿಗಳಾಗಿ ಕುಳಿತಿದ್ದಾಳೆ. ಯಾರಾದರೂ ಸರಿಯಾಗಿ ಬದುಕಬೇಕು ಅಂತಾದ್ರೆ ಅವರಿಗೆ ಆಹಾರ ಬೇಕು, ನಿದ್ರೆ ಬೇಕು. ಇದು ಎರಡು ಇಲ್ಲದೆ ಹೋದರೆ ಯಾವ ಕೆಲಸ ಮಾಡುವುದಕ್ಕೂ ಚೈತನ್ಯ ಇರ್ತದ ಪ್ರಭು. ಆದ್ರೆ ಇವಳಿಗೆ ಚೈತನ್ಯ ಉಂಟಲ್ಲ, ಅವಳನ್ನು ಉಂಡದನ್ನು ಯಾರೂ ಕಾಣಲಿಲ್ಲ, ನಿದ್ರಿಸಿದ್ದನ್ನು ಯಾರೂ ನೋಡಿಲ್ಲ. ಅದರ ಅವಶ್ಯಕತೆ ಇಲ್ಲದೆ ಒಂದು ಪ್ರಕೃತಿಯನ್ನೇ ಮೆಟ್ಟಿ ನಿಂತಹ ಇವಳು ಅವರನ್ನು ತರುಣಿಂದ ನಾವು ಹೇಳುವುದಕ್ಕಾದ್ರೂ ಸಾಧ್ಯವೇ ಹೇಗೆ? ಮದುವೆ ಉದ್ದೇಶ ಯಾವುದಂತಾದ್ರೆ ಬರಬೇಕಾದ ನಾಡಿಗೆ ಕಾಡಿನಲ್ಲಿ ಕುಳಿತು 14 ಲೋಕದ ಒಡೆಯನಿಗೆ ಒಂದು ಪಂಥವನ್ನು ಒಡ್ಡಿ ಕುಳಿತಿದ್ದಾಳಂತಾದ್ರೆ ನೀ ಎಣಿಸಿದ ಹಾಗೆ ತರುಣಿ ಅಲ್ಲ ಪ್ರಭು. ಅವಳು ಆದಿಮಾಯೆ, ಅಕಾರ ಉಕಾರ ಮಕಾರಗಳು ಸೇರಿದಾಗ ಉಂಟಾಗುವ ಓಂಕಾರ ಸ್ವರೂಪಕ್ಕೆ ಮೂಲ ಸ್ವರೂಪಿಣಿ, ತ್ರಿಮೂರ್ತಿಗಳ ಜನನಿ. ಅವರಿಗೆ ಉದ್ಯೋಗವನ್ನು ಗುಣವನ್ನು ಲೋಕವನ್ನು ಕೊಟ್ಟವಳು. ಮಾತ್ರ ಅಲ್ಲ, ತಾನೇ ತ್ರಿಶಕ್ತಿಯಾಗಿ ಸೃಷ್ಟಿ ಸ್ಥಿತಿ ಲಯದಲ್ಲಿ ಭಾಗಿಯಾದವಳು, ಪ್ರಪಂಚ ಸ್ಥಾಪನೆಯನ್ನು ಮಾಡಿದವಳು. ಮಹಿಷನೇ ಮೊದಲಾದಂತಹ ರಕ್ಕಸರು ಅಟ್ಟಹಾಸ ಮಾಡುವ ಕಾಲಕ್ಕೆ ಈ ಸಲ ಮಹಿಷವಧೆ ಆಗುವುದಿಲ್ಲ ಅಂತ ಎಲ್ಲರೂ ನಿರ್ಣಯ ಮಾಡಿದ್ರು. ಆಗ ದೇವತೆಗಳು ತ್ರಿಮೂರ್ತಿಗಳು ಸೇರಿ ತಮ್ಮ ಅಂತ ತೇಜಸ್ಸನ್ನೇ ಹೊರಗೆಡಹಿದಾಗ ಅದುವೇ ಒಂದಾಗಿ ಆಕಾಶದಲ್ಲಿ ತೇಜೋಪುಂಜ ಮೂರ್ತಿ ಆಯ್ತು, ನಾರಿಯ ರೂಪವನ್ನು ತಾಳಿತು. ಸರಿ ಆಲೋಚನೆ ಮಾಡು, ಹಿಡಿದು ಬಂದದ್ದು ಹೆಣ್ಣಲ್ಲದು, ನಾರಿಯ ರೂಪ ಮಾತ್ರ. ಅಷ್ಟಭುಜವಾಗಿ ಕಾಣಿಸಿಕೊಂಡಳು. ದೇವತೆಗಳು ತಮ್ಮ ಆಯುಧಕ್ಕೆ ಪಾವಿತ್ರತೆ ಬರಲಿ ಎಂಬ ಹಾಗೆ ಆಯುಧವನ್ನು ಕೊಟ್ಟಳು. ಮಾತ್ರ ಅಲ್ಲ, ವಿಶ್ವಕರ್ಮನೇ ಸಕಲ ವಸನಭೂಷಣವನ್ನು ಕೊಟ್ಟನಂತೆ. ಪರ್ವತರಾಜನೇ ಸಿಂಹವಾಗಿ ಬಂದ. ಹಾಗಿದ್ರೆ ಇಂತಹ ದಿವ್ಯ ಪುರುಷರು ಎಲ್ಲರೂ ಸಹಾಯ ಮಾಡ್ತಾರಂತಾದ್ರೆ ಅವಳನ್ನು ತರುಣಿಂದ ಹೇಳುವುದಕ್ಕೆ ಸಾಧ್ಯವೇ? ಮಹಿಷ ಮರ್ದಿನಿ ಆಗುವುದಕ್ಕೆ ಸಿಂಹವಾಹಿನಿಯಾಗಿ ಆಯುಧ ಹತ್ಯೆಯಾಗಿ ಅವಳು ಹೊರಡುವ ಕಾಲಕ್ಕೆ ಅವಳ ಸ್ಥಿತಿ ಹೇಗಿತ್ತು ಗೊತ್ತಾ? ಅವಳಿಡುವಂತಹ ಒಂದೊಂದು ಪದ ಹತಿಗೆ ಭೂಮಿ ಗಡ ಗಡ ನಡುಗಿತು. ಅವಳ ಹುಂಕಾರಕ್ಕೆ ಸಾಗರದಲ್ಲಿ ಎತ್ತರ ಬಿತ್ತರಗಳಾಯಿತು. ಅವಳ ಧನುಷ್ಠೇಂಕಾರಕ್ಕೆ ಸಪ್ತ ಪಾತಾಳ ಲೋಕವೇ ನಡುಗಿತು. ಅವಳು ನಡೆಯುವಾಗ ತಲೆಯ ಮೇಲಿದ್ದಂತಹ ಬಂಗಾರದ ಕಿರೀಟ ಆಕಾಶದಲ್ಲಿ ಸರಳ ರೇಖೆ ಎಳೆಯಿತಂತೆ. ಹಾಗಿದ್ರೆ ಅವಳ ವ್ಯಾಪ್ತಿ ಏನು ಪ್ರಭು? ಭೂವ್ಯೋಮ ಪಾತಾಳವನ್ನು ಹರಿದಂತಹ ವಿಶ್ವ ವಿರಾಟ ಸ್ವರೂಪಿಣಿ. ಹಾಗೆ ಹೋದಂತಹ ಅವಳು ಅವಧ್ಯನಾದಂತಹ ಮದಾಂಧನಾದ ಮಹಿಷರನ್ನು ಒಲಿಸಿ ತ್ರಿದಶರಿಗೆ ತ್ರಿವಿಷ್ಣುವನ್ನು ಒದಗಿಸಿದಳು, ಧರ್ಮ ಸ್ಥಾಪನೆ ಮಾಡಿದಳು. ಅನಂತದಲ್ಲಿ ಅನಂತಳಾಗಿ ಹೋದಳು. ಕಾಲಾಂತರಕ್ಕೆ ಹುಟ್ಟಿಕೊಂಡವರು ಶುಂಭಾನುಶುಂಭರಾದ ನೀವು, ನಿಮ್ಮ ಜೊತೆಯಲ್ಲಿ ನಾವು ಮಹಿಷಾಸುರನ ದಾರಿಯನ್ನೇ ತುಳಿದದ್ದು. ಆದ್ರೆ ಒಂದು ವ್ಯತ್ಯಾಸ ಉಂಟು, ಮಹಿಷ ಬಂದು ಸಾಯುವಲ್ಲಿಯವರೆಗೆ ಜನಾದ್ರು ಇದ್ರು ಒಟ್ಟಿಗೆ, ನಾವು ಬರುವಾಗ ಅದು ಇಲ್ಲ. ಎಂತ ಒಂದು ಹಣೆಬರ ಕೆಟ್ಟವರು ನಾವು ಪ್ರಭು. ಎಲ್ಲರನ್ನೂ ಕಳಕೊಂಡೆ ನೀನು. ಯಾವುದು ನಮಗೆಲ್ಲ ವರವೋ ಅದೆಲ್ಲವೂ ದೇವತೆಗಳಿಗೆ ಶಾಪವಾಯಿತು. ನಮ್ಮಿಂದ ಸೋತ ದೇವೇಂದ್ರ ನಿನ್ನ ಮುಂದೆ ತೋರಿಕೆಗೆ ಜಯ ಜಯ ಅಂತ ಹೇಳಿದ, ಅದನ್ನೇ ಅಲ್ಲಿಗೂ ಹೋಗಿ ಹೇಳಿರಬಹುದು. ಆವಾಗ ಪಾರ್ವತಿ ದೇವಿ ಗಂಗಾ ಸ್ನಾನಕ್ಕೆ ಹೋದಾಗ ಏನು ಬಂದಿರಿ ಅಂತ ಕೇಳಿದಳಂತೆ. ಪಾರ್ವತಿಯ ದೇಹ ಕೋಶದಿಂದ ಮಹಿಷಮರ್ದಿನಿ ಹೊರಗೆ ಬಂದಳಂತೆ. ಪಾರ್ವತಿಯ ಕೋಶದ ಮುದ್ಭೂಯಾದ ಕಾರಣವೇ ಅವಳನ್ನು ಕೌಶಿಕೆ ಎಂಬ ಹಾಗೆ ಕರೆದಳು. ದೇವತೆಗಳನ್ನು ನಾನು ಪಾಲನೆ ಮಾಡ್ತೇನೆ ಅಂತ ಹೇಳಿ ತನಗೆ ತಾನೇ ಸೌಂದರ್ಯ ರೂಪವನ್ನು ಧರಿಸಿ ಅನುಬಂಧವನ್ನು ಪ್ರಕೃತಿಯಲ್ಲಿ ಪಸರಿಸಿ ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದು ಕದಂಬ ವೃಕ್ಷಗಳಿಗೆ ಆವರಿಸಿದ ಕದಂಬಗಳಲ್ಲಿ ಉಯ್ಯಾಲೆಯನ್ನು ನಿರ್ಮಿಸಿ ಅದರಲ್ಲಿ ಕುಳಿತು ಉಯ್ಯಾಲೆಯಾಡಿ ತನ್ನ ರೂಪದಿಂದ ಎಲ್ಲರನ್ನು ಸೆಳೆದು ಬಂದ ರಕ್ಕಸರನ್ನು ಕೊಂದು ದೇವತೆಗಳನ್ನು ಪಡೆಯುವುದಕ್ಕೆ ನಿಂತವಳು ಸರ್ವೇಶ್ವರಿ ಪ್ರಭು, ಸರ್ವೇಶ್ವರಿ. ಅವಳಲ್ಲಿ ಅಷ್ಟು ವಿಕ್ರಮ ಉಂಟು ಹೇಳು. ಮತ್ತೆ ಇಷ್ಟೊತ್ತು ದೇವ ಮಾತ್ಮೆ ನೋಡಿ ನಿನಗೆ ಕಥೆ ಅಂತ ಗೊತ್ತಾಗಲಿಲ್ಲ ಹೇಗೆ? ಚಂಡಮುಂಡರು ಹೇಳಿದ ಅಕ್ಷರವೇ ಮದುವೆ ಆಗಬೇಕು ಅಂತ ಹಂಬಲ ಹುಟ್ಟಿತು. ಹೌದು. ಕಳುಹಿಸಿಕೊಟ್ಟದ್ದು ಯಾರನ್ನು? ಸುಗ್ರೀವನನ್ನು. ಸ್ವಾಮಿನಿಷ್ಠ. ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾನೆ. ನಿನ್ನ ಬಗ್ಗೆ ಎಲ್ಲ ಹೇಳಿದ. ಎಲ್ಲಿಯವರೆಗೆ ಹೇಳಿದ ಅಂತ ಹೇಳಿದ್ರೆ ನಮ್ಮ ಒಡೆಯ ಮನ್ಮಥನಿಗಿಂತಲೂ ಹೆಚ್ಚು ಅಂತ ಹೇಳಿದ. ಅಲ್ಲ ಹೇಳಿದ ಅಂತ ಹೇಳಿಲ್ಲ ಅಂತ ಹೇಳಿದ.
ಅದನ್ನು ಕೇಳುವಾಗ ಅವಳಿಗೆ ನಗು ಬಂತಂತೆ. ಸುಗ್ರೀವ ಸತ್ತು ಬಿದ್ದ, ಆಮೇಲೆ ಬದುಕಿದ. ಕೊಂದದ್ದು ಯಾರು ಬದುಕಿದ್ದಾರೆ? ಯಾರು? ಅವಳೇ ಮಹಿಷಾಂತಕಿ. ತನಗೆ ನಿಗ್ರಹಾನುಗ್ರಹ ಶಕ್ತಿ ಉಂಟು ಅನ್ನುವುದು ಶುಂಭನಿಗೆ ಗೊತ್ತಾಗಲಿ ಎಂಬ ಕಾರಣಕ್ಕಾಗಿ ಸುಗ್ರೀವನ ಪ್ರಕರಣ. ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿದಾಸ. ಈಗ ಅವಧೂತನ ಹಾಗೆ ನಾಳೆಯೂ ದೇವಮಾತ್ಮೆ ಉಂಟು ಅಂತ ಹೇಳ್ತಾ ಇದ್ದಾನಲ್ಲಿ. ಆಮೇಲೆ ಹೋದದ್ದು ಧೂಮ್ರಾಕ್ಷ, ಜೊತೆಯಲ್ಲಿ 60,000 ಮಂದಿ ರಕ್ಕಸರು. ಹಿಂದೆ ಬಂದ್ರ ಪ್ರಭು, ಅವನ ಧೂಮ ಏನು ಮಾಡ್ಲಿಲ್ವಲ್ಲ, ಅವರನ್ನು ಯುದ್ಧ ಮಾಡ್ಲಿಲ್ಲ, ಆಯುಧ ಪ್ರಯೋಗ ಮಾಡಲಿಲ್ಲ. ಹುಂಕಾರ ಮಾತ್ರದಲ್ಲಿ ಕೆನ್ನಾಲಿಗೆಯನ್ನು ಸೆಟ್ಟಿದು ಮಾಡಿದ್ರು, ಬೆಂಕಿಯ ಕೆನ್ನಾಲಿಗೆ. ಅದರಲ್ಲಿ ಧೂಮ್ರಾಕ್ಷ ಸುಟ್ಟು ಹೋದ. ಅವಳ ಬಳಿಯಲ್ಲಿದ್ದ ಸಿಂಹ ಧೂಮ್ರಾಕ್ಷನ 60,000 ಮಂದಿ ರಕ್ಕಸರ ಪ್ರಾಣವನ್ನು ಹೀರಿತು. ಅಲ್ಪನೆ ಧೂಮ್ರಲೋಚನ ಚಂಡಮುಂಡರು ಒಂದು ಕಾಲಕ್ಕೆ ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲದೆ ಮಂತ್ರಿ ಸ್ಥಾನವನ್ನು ಕೊಟ್ಟ ವರ್ತಾಸನವನ್ನು ಬಿಟ್ಟುಕೊಟ್ಟೆ. ಅಂತಹ ಚಂಡಮುಂಡರ ವಧೆಗೆ ಭದ್ರಕಾರಿಯಾಗಿ ಚಂಡಮುಂಡರುಂಡ ಅಂತಹ ಚಂಡಮುಂಡರನ್ನು ಕೊಂದಂತಹ ಅವಳು ಒಬ್ಬೊಬ್ಬ ರಕ್ಕಸನ ವಧೆಗೆ ಒಂದೊಂದು ರೂಪವನ್ನು ತಾಳ್ತಾಳಂತಾದ್ರೆ ಅವಳು ತರುಣಿಯಲ್ಲ, ಆದಿಮಾಯೆ. ಆದಿಮಾಯೆ. ಹಾಗಾದ್ರೆ ಮುಂದೇನು ಮಾಡುದು ನಾವು? ಬಿಡು ಬಿಡು ಕವೆಯ ಬಿಡು 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 ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಒಡಮಡು ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲಿ ಒಡಮಡುತ್ತಾ ಪಡೆದವಳ ಕಾರುಣ್ಯದಲ್ಲಿ ಭಾತ್ರಿಯಲಿ ಪಡೆದವಳ ಕಾರುಣ್ಯದಲ್ಲಿ ಭಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು. ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು. ಬಿಡು ಮನದ ಮೂರ್ಖತೆಯ ನಾವೆಲ್ಲ ಬಿಂದುಗಳು, ನಾವೆಲ್ಲ ಬಿಂದುಗಳು. ಅವಳು ಸಿಂಧು ಭೈರವಿ, ಅವಳು ಸಿಂಧು ಭೈರವಿ. ಬಿಡು ಮನದ ಮೂರ್ಖತೆಯ ಪ್ರಪಂಚವನ್ನು ಬೆಳಗುವ ತಂಗದಿರ ಬೆಂಗದಿರ ಚಂದ್ರ ಮತ್ತು ಸೂರ್ಯ ಅವರಿಗೆ ಒಮ್ಮೊಮ್ಮೆ ಗ್ರಹಣ ಪಡೆದಾಗ ಅವರ ಬೆಳಕು ಭೂಮಿಯನ್ನು ಪ್ರತಿನಿಧಿಸುವುದಿಲ್ಲ. ಗ್ರಹಣ ಸ್ವಲ್ಪ ಹೊತ್ತು ಮಾತ್ರ. ಗ್ರಹಣ ಬಿಟ್ಟಾಗ ಅವರು ಮೊದಲಿನ ಹಾಗೆ ಪ್ರಜ್ವಲಿಸ್ತಾರೆ. ದಾನವ ಸಮುದಾಯಕ್ಕೆ ಶುಂಭ ಜಯಸೂರ್ಯ. ನಿನ್ನ ಗ್ರಹಣ ಪಡೆದ ಹಾಗಾಗಿದೆ ಪ್ರಭು. ಅಜ್ಞಾನ ಕವಿದಿದೆ. ಅಜ್ಞಾನವನ್ನು ಸರಿಸು, ಸುಜ್ಞಾನಿಯಾಗಿ ನೋಡು. ಅಜ್ಞಾನಿ ಆಗಬೇಡ. ಅಜ್ಞಾನಿಯಾದವನಿಗೆ ಅಂಧಕಾರ ಬರ್ತದೆ, ಅವನಲ್ಲಿ ದ್ವೇಷ ಸಾಧನೆ ಆಗುತ್ತದೆ. ದ್ವೇಷ ಸಾಧನೆ ಯಾರು ಮಾಡ್ತಾರೋ ಅವರು ಸರ್ವನಾಶವಾಗುತ್ತಾರೆ. ಪ್ರಭೋ, ನಿನಗೆ ಎಲ್ಲವೂ ಉಂಟು ಪ್ರಭು. ಒಬ್ಬ ಪುರುಷನಾದವ ಬಯಸುವುದು ಯಾವುದನ್ನೆಲ್ಲ, ಹೆಣ್ಣು ಹೊನ್ನು ಮಣ್ಣು, ಇದಕ್ಕೆ ದಾಸನಾಗುತ್ತಾನೆ. ನಿನಗೆ ಹೆಣ್ಣು ಬೇಕು ಅಂತ ಉಂಟಾ? ಆಜ್ಞೆ ಮಾಡು. ಸ್ವರ್ಗಲೋಕದಲ್ಲಿ ಲಂಬಾದಿ ನಾರಿಯರಿದ್ದಾರೆ. ನಮ್ಮ ರಕ್ಕಸಿಯರಲ್ಲಿ ಇನ್ನೂ ಮದುವೆ ಆಗದವರು ತುಂಬಾ ಮಂದಿದ್ದಾರೆ. ಪಾತಾಳದಲ್ಲಿ ಉರಗ ಕಣ್ಣಿಕೆಯರಿದ್ದಾರೆ. ಅವರು ನಿನ್ನನ್ನು ಹಂಬಲಿಸ್ತಾರೆ. ಇವಳು ಹೆಣ್ಣೇ ಅಲ್ಲ, ಆದಿಮಾಯಿ. ಹಂಬಲಿಸುವುದಿಲ್ಲ, ಬೆಂಬಲಿಸುವುದಿಲ್ಲ, ವಿರೋಧಿಸ್ತಾಳೆ. ಹೆಣ್ಣೆ ಅಲ್ಲದ ಅವಳನ್ನು ಮದುವೆಯಾಗಿ ಏನು ಸುಖವನ್ನು ಕಾಣುವುದಕ್ಕಿದೆ? ಅಲ್ಲ, ಹೊನ್ನು ಬೇಕು, ಕುಬೇರನ ಭಂಡಾರವೇ ಉಂಟು. ಮಣ್ಣು ಬೇಕು, 14 ಲೋಕವೇ ನಿನ್ನಲ್ಲಿ ಉಂಟು. ಹಾಗಿದ್ರೆ ಬ್ರಹ್ಮದೇವ ಎಲ್ಲವನ್ನು ಕೊಟ್ಟಿರುವಾಗ ಇನ್ನು ಕೊಟ್ಟ ಆಯುಷ್ಯ ಎಲ್ಲಿಯವರೆಗೆ ಉಂಟು ಅಲ್ಲಿಯವರೆಗೆ ಅನುಭವಿಸಬೇಕು. ಮನುಷ್ಯರಿಗೆ ಆಸೆ ಬೇಕು ಪ್ರಭು, ಅತಿ ಆಸೆ ಇರಬಾರ್ದು. ಸಪ್ಪೆ ಸಿಕ್ಕಿದಾಗ ಸೊಪ್ಪು ಬೇಕು ಅಂತ ಹೇಳುದು, ಸೊಪ್ಪು ಸಿಕ್ಕಿದಾಗ ಉಪ್ಪು ಬೇಕು ಅಂತ ಹೇಳುದು, ಉಪ್ಪು ಸಿಕ್ಕಿದಾಗ ತುಪ್ಪ ಬೇಕು ಅಂತ ಹೇಳುದು, ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹೊನ್ನು ಬೇಕು ಅಂತ ಹೇಳುದು. ಮನುಷ್ಯ ಅತಿ ಆಸೆ ಹಿಂದೆ ಹೋದ್ರೆ ಅದು ಓಡಿಸಿಕೊಂಡು ಹೋಗುತ್ತದೆ. ಒಮ್ಮೆ ತಿರುಗಿ ನಿಲ್ಲು, ಅದುವೇ ಗನ್ನ ಹಿಂದೆ ಬರ್ತದೆ. ಹಾಗಾಗಿ ಬಿಡು ಮನದ ಮೂರ್ಖತೆಯನ್ನು. ಅವಳನ್ನು ಯಾರು ಅಂತ ಸ್ವಲ್ಪ ಆಲೋಚನೆ ಮಾಡು. ಸರ್ವೇಶ್ವರಿ, ಅವಳು ಸಿಂಧು, ನಾವು ಬಿಂದು. ಅವಳು ಪರ್ವತ, ನಾವು ಪ್ರಪಾತ. ಅವಳು ದೇವಿ, ನಾವು ಭಕ್ತರು. ಹಾಗಾಗಿ ಅವಳ ಕೈ ಹಿಡಿಯುವುದಲ್ಲ, ಕಾಲೇ
ಮಾತಾಡಿ ನಾಳೆಗೆ ತರಿಸಿ ಒಂದು ಸತ್ಯ ಹೇಳ್ಬೇಕಾ, ಇಷ್ಟು ಕಡಿಮೆ ಮಾತಾಡುವ ರಕ್ತ ಬೀಜ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ. ಬಿಡು ಬಿಡು ನಿನ್ನ ಬೇಡಾಗಿಲ್ಲ ನೋಡಿ. ನಾ ಹೇಳುದೇ ಬಿಡು ಮನದ ಮೂರ್ಖತೆ. ನಾನು ಮಾಡಿದ ಸಾಧನೆ ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ. ಸಾಧನ ಮಾಡದೇ ಇದ್ದವರಲ್ಲಿ ನಮ್ಮದು ಸುದ್ದಿಯೇ ಇಲ್ಲ. ನಮ್ಮದಾದಂತಹ ಪರಾಕ್ರಮದ ಮೂಲಕವಾಗಿ ಲೋಕವನ್ನೇ ಗಡಗಡೆ ನಡೆಸಿದವ. ಹಾಗಾಗಿ ಲೋಕ ಬಿಟ್ಟು ಆ ಪರಲೋಕಕ್ಕೆ ಹೋಗಬೇಡ ಅಂತ ಮಾತಾಡಿ ಆ ತರುಣಿಗೆ ಕೊಡಮಾಡ್ತೇನೆ ಎಂಬುದಾಗಿ ಆಯ್ತು, ನಿನ್ನ ಮಾತಂತೆ ಒಪ್ಪಿಕೊಳ್ಳೋಣ. ಅವಳು ತರುಣಿ ಅಲ್ಲ ಅಂತ ಆದ್ರೆ ಅವಳು ಅಲ್ಲ ಅವನು ಅಲ್ಲ ಅದು ಅಂತ ಆಯ್ತಲ್ಲ, ಒಪ್ಪಿಕೊಳ್ಳುತ್ತೇನೆ. ಅದು ಎನ್ನುವುದು ಯಾವುದುಂಟು ಇಷ್ಟರವರೆಗೆ ಅದನ್ನು ನಾನು ಪಡೆದವನಲ್ಲ. ಈ ಸಂದರ್ಭ ನನ್ನ ತೀರ್ಮಾನ ಕೇಳು. ನೀನು ಹೇಳಿದ ಯಾವುದು ಅದು ಉಂಟು ಒಂದೋ ಅದು ನನ್ನದಾಗಬೇಕು. ಇಲ್ಲ ಅದು ನಮ್ಮಲ್ಲಿಗೆ ಬರುವ ಕ್ರಮ ಇಲ್ಲ, ಇದು ಅಲ್ಲಿಗೆ ಹೋಗಬೇಕು. ಈಗ ಅದೇ ತೀರ್ಮಾನ ಹೋಗಬೇಕು, ಕೈ ಮುಗಿದು ಹೋಗಬೇಕು. ಈಗ ನನ್ನ ತೀರ್ಮಾನ ಕೇಳು. ನೀನು ಯಾವುದು ಅದು ಅಂತ ಹೇಳ್ತೀಯೋ ಅದನ್ನು ನಾನು ಪಡೆಯಬೇಕೆಂಬ ಉದ್ದೇಶದಿಂದ ಹೋಗ್ತೇನೆ. ಹಾಗೆ ಹೋಗುವನೆಂದು ಅಲ್ಲ, ನಾನು ಶೌರ್ಯದ ಒಂದು ಹೇಳ್ಬೇಕಾ, ಎಲ್ಲಿ ಬಾಗಬೇಕು ಅಲ್ಲಿ ಬಾಗಬೇಕು, ಎಲ್ಲಿ ಬೀಗಬೇಕು ಅಲ್ಲಿ ಬೀಗಬೇಕು, ಬೀಗುವಲ್ಲಿ ಬಾಗಬಾರದು, ಬಾಗುವಲ್ಲಿ ಬೀಗಬಾರದು. ನಾನು ಬಾಗುವಲ್ಲಿ ಬಾಗಿದ್ದೇನೆ, ಇನ್ನು ಏನಿದ್ದರೂ ಬೀಗುವುದೇ. ನೀನು ಹೇಳಿದ ಅದರಲ್ಲಿ ಒಂದಾದರೂ ನಾನು ಆದೇನು, ಇಲ್ಲವಾದರೆ ಅದನ್ನು ನಾನು ಪಡೆದೇನು. ಈಗ ನೀನು ನನಗೆ ಸಹಕಾರಿಯಾಗಿ ನನ್ನ ಜೊತೆ ಬರುವುದಾದ್ರೆ ಬಾ, ಇಲ್ಲ ಇದೇ ರೀತಿ ಮಾತಾಡುವೆಯಾ ಒಂದು ಮೂಲೆಯಲ್ಲಿ ಬಿದ್ದುಕೊಂಡು ಹೇಳಿ ಇನ್ನೊಂದು ಸಲ ಅಂತಹ ಮಾತನ್ನು ಹೇಳಬೇಡ. ತಪ್ಪನ್ನು ತಪ್ಪಂತ ಹೇಳುವುದು ತಪ್ಪಲ್ಲ, ತಪ್ಪನ್ನು ತಪ್ಪಂತ ಹೇಳುವಾಗ ತಪ್ಪಾಗಿ ಅರ್ಥೈಸುವುದು ಅದು ತಪ್ಪು. ತಪ್ಪನ್ನು ತಪ್ಪಂತ ಒಪ್ಪಿಕೊಳ್ಳದ ಅವರಲ್ಲಿ ವಾದ ಮಾಡುದು ಮತ್ತಷ್ಟು ತಪ್ಪು. ಇದುವೇ ನಿನ್ನ ಕೊನೆಯ ನಿರ್ಧಾರವ. ಬಂದವನಿಗೆ ಕಂಡು ದೇವಿ